ಕೇರಳದ ವಯನಾಡಿನಲ್ಲಿ ಭಾರೀ ಮಳೆ ಹಿನ್ನೆಲೆ ಕಬಿನಿ ಜಲಾಶಯದಿಂದ ಕಪಿಲಾ ನದಿಗೆ ಬರೋಬ್ಬರಿ 45,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಪರಿಣಾಮ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಕಪಿಲಾ ನದಿ ತುಂಬಿ ಹರಿತಾ ಇದ್ದು, ಕಪಿಲಾ ನದಿಯ ಅಂಚಿನಲ್ಲಿರುವ ಅಯ್ಯಪ್ಪಸ್ವಾಮಿ ದೇವಾಲಯ ಹಾಗೂ ಚಾಮುಂಡೇಶ್ವರಿ ದೇವಾಲಯ, ಪರಶುರಾಮ ದೇವಾಲಯಕ್ಕೆ ನೀರು ನುಗ್ಗಿದೆ. ಕಪಿಲಾ ನದಿ ನೀರು ನಂಜುಂಡೇಶ್ವರನ ದೇವಾಲಯದ ಗೋಪುರದ ಬಳಿಗೂ ಧಾವಿಸಿದೆ. ಕಪಿಲಾ ನದಿಯ ಪ್ರವಾಹದ ನೀರಿಗೆ 16 ಕಾಲ ಮಂಟಪ 90% ಮುಳುಗಡೆಯಾಗಿದ್ದು, ಸ್ನಾನಘಟ್ಟದ ಬಳಿ ಭಕ್ತರು ತೆರಳದಂತೆ ದಿಗ್ಬಂಧನ ಹಾಕಲಾಗಿದೆ. ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಎದುರಾಗಿದೆ. ತುಂಬಿ ಹರಿತಾ ಇರುವ ನದಿಯಲ್ಲಿ ಭಕ್ತರು ಹುಚ್ಚಾಟವಾಡುತ್ತಿದ್ದಾರೆ. ಕೇರಳದ ವಯನಾಡಿನಲ್ಲಿ ಭಾರೀ ಮಳೆ ಹಿನ್ನೆಲೆ ಕಬಿನಿ ಜಲಾಶಯದಿಂದ ಕಪಿಲಾ ನದಿಗೆ ಬರೋಬ್ಬರಿ 45,000 ಕ್ಯೂಸೆಕ್ ನೀರು ಬಿಡಲಾಗಿದೆ. ಪರಿಣಾಮ ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಕಪಿಲಾ ನದಿ ತುಂಬಿ ಹರಿತಾ ಇದ್ದು, ಕಪಿಲಾ ನದಿಯ ಅಂಚಿನಲ್ಲಿರುವ ಅಯ್ಯಪ್ಪಸ್ವಾಮಿ ದೇವಾಲಯ ಹಾಗೂ ಚಾಮುಂಡೇಶ್ವರಿ ದೇವಾಲಯ, ಪರಶುರಾಮ ದೇವಾಲಯಕ್ಕೆ ನೀರು ನುಗ್ಗಿದೆ. ಕಪಿಲಾ ನದಿ ನೀರು ನಂಜುಂಡೇಶ್ವರನ ದೇವಾಲಯದ ಗೋಪುರದ ಬಳಿಗೂ ಧಾವಿಸಿದೆ. ಕಪಿಲಾ ನದಿಯ ಪ್ರವಾಹದ ನೀರಿಗೆ 16 ಕಾಲ ಮಂಟಪ 90% ಮುಳುಗಡೆಯಾಗಿದ್ದು, ಸ್ನಾನಘಟ್ಟದ ಬಳಿ ಭಕ್ತರು ತೆರಳದಂತೆ ದಿಗ್ಬಂಧನ ಹಾಕಲಾಗಿದೆ. ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಎದುರಾಗಿದೆ. ತುಂಬಿ ಹರಿತಾ ಇರುವ ನದಿಯಲ್ಲಿ ಭಕ್ತರು ಹುಚ್ಚಾಟವಾಡುತ್ತಿದ್ದಾರೆ.